Yes. Hi, hello, namaste to all. Welcome to my YouTube ಚಾನಲ್ ಪ್ರಿಲಿಮ್ಸ್ ಟು ಬೆಂಚ್. ಇವತ್ತು ನಾವು PYQ 2019 ಆಸ್ಕ್ಡ್ ಕ್ವೆಶನ್ಸ್ ಅದ್ರ ಬಗ್ಗೆ ಒಂದು ಶಾರ್ಟಾಗಿ ನೋಟ್ಸ್ ಮಾಡಿದ್ದೀನಿ. ಐ ಥಿಂಕ್ ಇದು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಯೂಸ್ಫುಲ್ ಅನಿಸಿದರೆ ಜಸ್ಟ್ ಒಂದು ಶೇರ್ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ದ ಚಾನಲ್. ಇಲ್ಲಿ ಕ್ವೆಶನ್ ಪೇಪರ್ನಲ್ಲಿ ಎಷ್ಟು ಕ್ವೆಶನ್ಸ್ ಬಂದಿವೆ ಮತ್ತು ಯಾವ್ಯಾವ ಸಬ್ಜೆಕ್ಟಿಂದ ಬಂದಿದೆ ಅಂತ ಬರೀ ಸೆಕ್ಷನ್ ವೈಸ್ ಕೆಲವೊಂದನ್ನು ಬರೆದಿದ್ದೀನಿ. ಬಟ್ ಕೆಲವೊಂದನ್ನು ಯಾವ್ದು ಅವಶ್ಯಕತೆ ಇದೆ ಅಲ್ಲಿ ಡಿಫಿಕಲ್ಟಿ ಇದೆ ಅನಿಸಿದಲ್ಲಿ ವಿತ್ ಆನ್ಸರ್ ಕೂಡ ಮೆನ್ಷನ್ ಮಾಡಿದ್ದೀನಿ. ಸೊ ಲೆಟ್ ಸ್ಟಾರ್ಟ್. ಸೆಕ್ಷನ್ 258 ಆಫ್ CRPC ಮೇಲೆ ಒಂದು ಕ್ವೆಶನ್ ಬಂದಿದೆ. ಆಮೇಲೆ ಸೆಕ್ಷನ್ 73 ಆಫ್ IPC ಅದ್ರ ಮೇಲೆ ಒಂದು ಕ್ವೆಶನ್ ಬಂದಿದೆ. ಸೆಕ್ಷನ್ 54 ಆಫ್ TP ಆ್ಯಕ್ಟ್ ಮೇಲೆ ಒಂದು ಕ್ವೆಶನ್ ಬಂದಿದೆ. ಸೆಕ್ಷನ್ 34 ಆ್ಯಂಡ್ 33 ಆಫ್ ಎವಿಡೆನ್ಸ್ ಆ್ಯಕ್ಟ್ ಮೇಲೆ ಒಂದು ಕ್ವೆಶನ್ ಬಂದಿದೆ. ಸೆಕ್ಷನ್ 84 ಸಬ್ಸೆಕ್ಷನ್ 4 ಆಫ್ CRPC ಮೇಲೆ ಒಂದು ಕ್ವೆಶನ್ ಬಂದಿದೆ. ಆರ್ಟಿಕಲ್ 16 ಕ್ಲಾಸ್ 2 ಅದ್ರ ಮೇಲೆ ಒಂದು ಕ್ವಶನ್ ಇದೆ. ಸೆಕ್ಷನ್ 2B ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಅದ್ರ ಮೇಲೆ ಒಂದು ಕ್ವಶನ್ ಇದೆ. ಆಮೇಲೆ ಆರ್ಟಿಕಲ್ 39A ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಕ್ವಲ್ ಬಗ್ಗೆ ಒಂದು ಕ್ವಶನ್ ಇದೆ. ಅದು ಆರ್ಟಿಕಲ್ 39A ಏನು ಹೇಳುತ್ತೆ ಅಂದರೆ ಈಕ್ವಲ್ ಜಸ್ಟಿಸ್ ಆ್ಯಂಡ್ ಫ್ರೀ ಲೀಗಲ್ ಏಡ್ ಅದ್ರ ಬಗ್ಗೆ ಇದೆ. ಆಮೇಲೆ ಸೆಕ್ಷನ್ 164A CRPC ಅದರಲ್ಲಿ ಸ್ವಲ್ಪ ಚೇಂಜಸ್ ಅಮೆಂಡ್ಮೆಂಟ್ ಆಗಿದೆ. ಅದ್ರ ಮೇಲೆ ಅಮೆಂಡ್ಮೆಂಟ್ ಆಗಿರೋದು 2005 ಅದ್ರ ಮೇಲೆ ಕೂಡ ಒಂದು ಕ್ವಶನ್ ಕೇಳಿದ್ದಾರೆ. ಸೊ ಅದು ಅಮೆಂಡ್ಮೆಂಟ್ ಏನಾಗಿದೆ ಏನು ಅಂತ ಡೀಟೇಲ್ಸ್ ಆಗಿ ನೋಡಿ ನೀವು. ಆಮೇಲೆ ಸೆಕ್ಷನ್ 186U of IPC, the provisions relating to sexual intercourse by a person in authority is provided. ಅದನ್ನು ಒಂದು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ. ಸೊ ಅದರ ಆನ್ಸರ್ ಸೆಕ್ಷನ್ 376. ಆಮೇಲೆ ಇದು CPC ಅದ್ರ ಮೇಲೆ ಒಂದು ಕ್ವಶನ್. an order of the court rejecting an application for review under order 47 rule 7 of the CPC 1908 is ಅಂತ ಕ್ವಶನ್ ಇರೋದು. ಸೊ ಅದರ ಆನ್ಸರ್ ನಾಟ್ ಅಪ್ಲಿಕೇಬಲ್. ಎಲ್ಲೆಲ್ಲಿ ನೆಸೆಸಿಟಿ ಇದೆ ಅನಿಸಿದಲ್ಲಿ ನಾನು ಆನ್ಸರ್ ಕೆಲವೊಂದಕ್ಕೆ ಶಾರ್ಟಾಗಿ ಬರಿತಾ ಹೋಗಿದ್ದೀನಿ. ಸೊ ಐ ಥಿಂಕ್ ಇದು ಯೂಸ್ಫುಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಸೆಕ್ಷನ್ 311A ಆಫ್ CRPC ಮೇಲೆ ಒಂದು ಕ್ವಶನ್ ಇರಿದೆ. ಅದನ್ನು ಯಾರು ಟ್ರಯಲ್ ಮಾಡ್ಬೋದು ಅಂತ ಕ್ವಶನ್ ಇರೋದು. ಅದು ಆನ್ಸರ್ ಬಂದು ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್ ಓನ್ಲಿ. ಆಮೇಲೆ ನೆಕ್ಸ್ಟ್ ಕ್ವಶನ್ ಸೆಕ್ಷನ್ 5 ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್. ನೆಕ್ಸ್ಟ್ ಕ್ವಶನು ಅಂಡರ್ ಆರ್ಡರ್ 32 ರೂಲ್ 7(2) CPC 1908. Any agreement or a compromise entered into without the leave of the court so recorded. So ಇದರ ಆನ್ಸರ್ ಬಂದು ಶಾಲ್ ಬಿ voidable against all parties including the minor. Next question, section 315 of CRPC. An accused person can himself be a competent witness. ಅದ್ರ ಬಗ್ಗೆ ಅವ್ರ ಕ್ವಶನ್ ಕೇಳಿರೋದು. ಆಮೇಲೆ ಸೆಕ್ಷನ್ 123 ಆಫ್ TP ಆ್ಯಕ್ಟ್ ಅದರಂತೆ ಸ್ಥಿರ ಸ್ವತ್ತಿನ ದಾನವನ್ನು ಕಾರ್ಯರೂಪಕ್ಕೆ ತರುವುದು ನೋಂದಾಯಿತ ಲಿಖಿತ ಪತ್ರದ ಮೂಲಕ ಮಾತ್ರ, ಬೈ ಎ ರಿಜಿಸ್ಟರ್ಡ್ ಇನ್ಸ್ಟ್ರೂಮೆಂಟ್ಸ್ ಓನ್ಲಿ.
ದಾನವನ್ನು ಕಾರ್ಯರೂಪಕ್ಕೆ ತರಬಹುದು ಅನ್ನೋದು ಅದರ ಕರೆಕ್ಟ್ ಆದ ಆನ್ಸರ್. ಸೊ ಇದನ್ನು ಸ್ವಲ್ಪ ನೀವು ಡೀಟೇಲ್ ಆಗಿ ಓದ್ತಾ ಹೋದರೆ ಅಟ್ಲೀಸ್ಟ್ ಒಂದು ಐಡಿಯಾ ಬರುತ್ತೆ. ಆರ್ಟಿಕಲ್ 20 ಕ್ಲಾಸ್ 2 ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅದರ ಕ್ವೆಶನ್ ಬಂದಿರೋದು, ನೋ ಪರ್ಸನ್ ಫಾರ್ ದ ಸೇಮ್ ಅಫೆನ್ಸ್ ಮೋರ್ ದೆನ್ ಒನ್ಸ್. ಅಂದರೆ ನೋ ಅಂದರೆ ಶಾರ್ಟಲ್ಲಿ ನಾ ಬರೆದಿರೋದು, ನೋ ಪರ್ಸನ್ ಈಸ್ ನಾಟ್ ಟ್ರಯಬಲ್ ಅಂಡರ್ ದಿಸ್ ಆರ್ಟಿಕಲ್ ಫಾರ್ ದ ಸೇಮ್ ಅಫೆನ್ಸ್ ಅಂತ ಇರೋದದು. ಮೋರ್ ದೆನ್ ಒನ್ಸ್ ಅಂತ ಅಂದರೆ ಒಂದಕ್ಕಿಂತ ಜಾಸ್ತಿ ಬಾರಿ ಒಂದೇ ಅಪರಾಧಕ್ಕೆ ಇದು ಮಾಡತಕ್ಕದ್ದಲ್ಲ ಅಂತ, ಅಭಿಯೋಜಿಸತಕ್ಕದ್ದಲ್ಲ ಅಥವಾ ದಂಡಿಸತಕ್ಕದ್ದಲ್ಲ ಅನ್ನೋದನ್ನು ಈ ಆರ್ಟಿಕಲ್ 20 ಕ್ಲಾಸ್ 2 ಹೇಳುತ್ತೆ. ಈ ಕ್ವೆಶನು ತುಂಬ ಇಂಪಾರ್ಟೆಂಟ್, ಯಾಕಂದರೆ ಇದು ತುಂಬ ಸಲ ರಿಪೀಟ್ ಆಗಿರೋ ಕ್ವೆಶನು. ಆಮೇಲೆ ಸೆಕ್ಷನ್ 67 IPC, ಇದರಡಿಯಲ್ಲಿ ಒಂದು ವೇಳೆ ದಂಡ ಮಾತ್ರ ಶಿಕ್ಷಾರ್ಹ ಅಪರಾಧವಾದರೆ ಅಪರಾಧಕ್ಕೆ 100 ರೂಪಾಯಿ ಮೇಲ್ಪಡದ ಆದರೆ 50 ರೂಪಾಯಿಗಳಿಗಿಂತ ಮೇಲ್ಪಟ್ಟ ದಂಡ ಪಾವತಿಸಲು ಶಿಕ್ಷೆಯಾದರೆ ದಂಡ ಪಾವತಿಸಲು ಅಶಕ್ತನಾದ ತಪ್ಪಿಗೆ ವಿಧಿಸುವ ಕಾರಾಗೃಹ ವಾಸವು ಡ್ಯಾಶ್ ಡ್ಯಾಶ್ ಮೀರತಕ್ಕದ್ದಲ್ಲ ಅನ್ನೋದು ಪ್ರಶ್ನೆ. ಅಂದರೆ 100 ರೂಪಾಯಿಗೆ ಮೇಲ್ಪಡದ ಅವರು ಮಾಡಿರೋದು ಅಪರಾಧ, ಆ ವ್ಯಕ್ತಿ ಮಾಡಿರೋ ಅಪರಾಧ 100 ರೂಪಾಯಿಗೆ ಮೇಲ್ಪಡದ ಆಗಿದ್ದಲ್ಲಿ ಅಥವಾ ಆದರೆ 50 ರೂಪಾಯಿಗಳಿಗಿಂತ ಕಡಿಮೆ ಮೇಲ್ಪಟ್ಟ ಅಪರಾಧ ಆಗಿದ್ದಂಥ ಸಂದರ್ಭದಲ್ಲಿ ದಂಡ ಪಾವತಿಸಲು ಶಿಕ್ಷೆಯಾದರೆ ಅಂಥ ಸಂದರ್ಭದಲ್ಲಿ ಆತನಿಗೆ 50 ರೂಪಾಯಿ ಪಾವತಿಸಲು ಅಶಕ್ತನಾದ, ಅಂದರೆ 50 ರೂಪಾಯಿ ಫೀಸ್ ಕೂಡ ತುಂಬಕ್ಕಾಗಲೇ ಇರೋಂಥ ವ್ಯಕ್ತಿ ಇರ್ತಾನಲ್ಲ, ಆತನಿಗೆ ಎಷ್ಟು ಅವಧಿಗಳ ಕಾಲ ಕಾರಾಗೃಹ ವಾಸ ಕೊಡಬೇಕು, ಅದು ಎಷ್ಟು ಅವಧಿ ಮೀರಬಾರ್ದು ಅನ್ನೋದು ಪ್ರಶ್ನೆ. ಸೊ ಅದರ ಆನ್ಸರ್ ಬಂದು 4 months. ಇಲ್ಲಿ ಯಾವುದಕ್ಕೆ ಅವಶ್ಯಕತೆ ಇದೆ, ಯಾವುದೊಂದು ಸ್ವಲ್ಪ ಟಫ್ ಅನ್ಸುತ್ತೆ ಅಲ್ಲ, ಅದಕ್ಕೆ ನಾನು ವಿತ್ ಆನ್ಸರ್ ಶಾರ್ಟಾಗಿ ಬರ್ತಾ ಶಾರ್ಟ್ ನೋಟ್ ಮಾಡಿದ್ದೀನಿ. ಸೊ ಅದನ್ನು ಸ್ವಲ್ಪ ಫೋಕಸ್ ಮಾಡಿ. ಇದರಿಂದ ಏನಂದರೆ ಯಾವ್ಯಾವ ಸಬ್ಜೆಕ್ಟ್ ಮೇಲೆ ಕ್ವೆಶನ್ಸ್ ಯಾವ ರೀತಿ ಬರುತ್ತೆ ಅನ್ನೋದು ಒಂದು ಐಡಿಯಾ ಬರುತ್ತೆ. ಸೆಕ್ಷನ್ 389(3) ಅದರಡಿಯಲ್ಲಿ ಸಿದ್ಧ ದೋಷಿಯನ್ನು ನ್ಯಾಯಾಲಯ ಜಾಮೀನು ಮೇಲೆ ಬಿಡುಗಡೆ ಮಾಡಬಹುದು ಅಂತ ಕೇಳಿದ್ದಾರೆ. ಸೊ ಅದರ ಕರೆಕ್ಟ್ ಆನ್ಸರು, ಆರೋಪಿ ಜಾಮೀನು ಮೇಲೆ ಇದ್ದಾಗ ಮತ್ತು 3 ವರ್ಷಕ್ಕಿಂತ ಮೇಲ್ಪಟ್ಟ ಅವಧಿಗೆ ಶಿಕ್ಷೆ ಆಗದೇ ಇದ್ದಾಗ ಅವನ್ನ ಬಿಡುಗಡೆ ಮಾಡಬಹುದು ಅಂಡರ್ ದಿಸ್ ಸೆಕ್ಷನ್ ಅಂತ ಹೇಳಿರೋದು. ನೆಕ್ಸ್ಟ್ ಕ್ವೆಶನ್, ಪ್ರೊವಿಷನ್ಸ್ ಟು ಫೈನಾನ್ಸಿಯಲ್ ಬಿಲ್ ಈಸ್ ಪ್ರೊವೈಡೆಡ್ ಅಂಡರ್, ಅಂದರೆ ವಿತ್ತೀಯ ವಿಧೇಯಕ ಪತ್ರದ ಉಪಬಂಧಿಸಿರುವುದು ಯಾವ ಆರ್ಟಿಕಲ್ ಕೆಳಗೆ ಅನ್ನೋದು ಪ್ರಶ್ನೆ. ಸೊ ದ ಆನ್ಸರ್ ಇಸ್ ಆರ್ಟಿಕಲ್ 117. ನೆಕ್ಸ್ಟ್ ಕ್ವೆಶನು, ಸೆಕ್ಷನ್ 44 ಆಫ್ KR ಆ್ಯಕ್ಟ್ ಅಂದರೆ ಕರ್ನಾಟಕ ರೆಂಟ್ ಆ್ಯಕ್ಟ್ ಎಂಪವರ್ಸ್ ದ ಕೋರ್ಟ್ ಟು ಬ್ರಿಂಗ್ ಅಬೌಟ್ ಎ ನೆಗೋಷಿಯೇಟೆಡ್ ಸೆಟಲ್ಮೆಂಟ್ ಆಫ್ ಡಿಸ್ಪ್ಯೂಟ್ಸ್ ಬಿಟ್ವೀನ್ ದ ಪಾರ್ಟೀಸ್. ಇದನ್ನು ನಾನು ವಿತ್ ಆನ್ಸರ್ ಇಲ್ಲಿ ಬರೆದಿದ್ದೀನಿ. ಸೊ ಅದನ್ನು ಇದರಿಂದ ಏನಾಗುತ್ತೆ, ಯಾವ್ಯಾವ ಸೆಕ್ಷನ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು ಅನ್ನೋದು ಒಂದು ಐಡಿಯಾ ಬರುತ್ತೆ ನಮಗೆ. ನೆಕ್ಸ್ಟ್ ಕ್ವೆಶನು, ಸೆಕ್ಷನ್ 160 ಆಫ್ ಎವಿಡೆನ್ಸ್ ಆ್ಯಕ್ಟ್ 1872 confers powers on the trial court to put any questions to any witness. ಅಂದರೆ ಅಂಡರ್ ದಿಸ್ ಸೆಕ್ಷನ್ 165 ಎವಿಡೆನ್ಸ್ ಆ್ಯಕ್ಟ್ ಟ್ರಯಲ್ ಕೋರ್ಟ್ ಕ್ಯಾನ್ ಪುಟ್ ಎನಿ ಕ್ವೆಶನ್ಸ್ ಟು ಎನಿ ವಿಟ್ನೆಸ್ ಅನ್ನೋದನ್ನು ಹೇಳುತ್ತೆ. ನೆಕ್ಸ್ಟ್ ಕ್ವೆಶನ್, ದ ಡಿಸ್ಟಿಂಕ್ಟಿವ್ ಫೀಚರ್ಸ್ ಆಫ್ riot and unlawful assembly are an activity
ವಿಚ್ ಈಸ್ ಅಕಂಪನಿಡ್ ಬೈ ಅಂತ ಇರೋದು ಪ್ರಶ್ನೆ. ಸೊ ದ ಆನ್ಸರ್ ಈಸ್ ಯೂಸ್ ಆಫ್ ಫೋರ್ಸ್ ಆ್ಯಂಡ್ ವೈಲೆನ್ಸ್. ಇಲ್ಲಿ ಕ್ವೆಶನ್ನ ತುಂಬ ಟ್ವಿಸ್ಟ್ ಮಾಡಿ ಕನ್ಫ್ಯೂಸ್ ಮಾಡೋಕ್ಕೋಸ್ಕರ ಕೇಳ್ತಾರೆ. ಇದರಿಂದ ನೀವು ಆ ಸಬ್ಜೆಕ್ಟ್ ಬಗ್ಗೆ ಎಷ್ಟು ಡೀಪ್ ನಾಲೆಜ್ ಹೊಂದಿದ್ದೀರಾ ಅನ್ನೋದು ಟೆಸ್ಟ್ ಮಾಡೋ ಸಲುವಾಗಿನೇ ಇಂಥ ಕೆಲವೊಂದು ಕ್ವೆಶನ್ಸ್ ಹಾಕಿರ್ತಾರೆ. ಸೊ ಅದರಲ್ಲಿ ಈ ಪ್ರಶ್ನೆ ಒಂದು ಅವ್ರೇನು ಕೇಳಿರೋದಿಲ್ಲ ಅಂದರೆ ಡಿಸ್ಟಿಂಕ್ಟಿವ್ ಫೀಚರ್ಸ್ ಅಂತ ಬಿಟ್ವೀನ್ ರೈಟ್ ಆ್ಯಂಡ್ ಅನ್ಲಾಫುಲ್ ಅಸೆಂಬ್ಲಿ ಅಂತ. ಸೊ ದ ಆನ್ಸರ್ ಈಸ್ ಯೂಸ್ ಆಫ್ ಫೋರ್ಸ್ ಆ್ಯಂಡ್ ವೈಲೆನ್ಸ್. These are the distinctive features. Okay. Next question, section 102 of CPC 1908. ಅಸಲು ದಾವೆಯಲ್ಲಿ ವಸ್ತು ವಿಷಯವು 25,000 ಹಣದ ವಸೂಲಿಗಾಗಿ ಇರುವ ಅಂತಹ ಡಿಕ್ರಿಯ ವಿರುದ್ಧ ಎರಡನೇ ಮೇಲ್ಮನವಿಗೆ ಅವಕಾಶವಿರತಕ್ಕದ್ದಲ್ಲ ಅನ್ನೋದು ಪ್ರಶ್ನೆ. ಅಂದರೆ ಇಲ್ಲಿ ಆಪ್ಷನ್ಸಲ್ಲಿ ಅವರು ಅಮೌಂಟ್ ಕೊಟ್ಟಿರೋದು. ಸೊ ಅದು ವಸ್ತು ವಿಷಯ, ಹಣದ ಬಗ್ಗೆ ವಸ್ತು ವಿಷಯವಿದ್ದ, ಹಣದ ವಸೂಲಿಗಾಗಿ ವಸ್ತು ವಿಷಯದ ಬಗ್ಗೆ ದಾವೆ ಇರುವಾಗ ಅದು ಅಮೌಂಟ್ ಎಷ್ಟು ಅಂತ ಸೆಕೆಂಡ್ ಅಪೀಲ್ ಹೋಗಲಿಕ್ಕೆ ಅವಕಾಶ ಇಲ್ಲ, ಅಷ್ಟು ಅಮೌಂಟ್ ಇದ್ರೆ ಅಂತ ಕ್ವೆಶನ್ ಇಲ್ಲಿ. ಸೊ ದ ಅಮೌಂಟ್ಗಳನ್ನು ಅವರು ಆಪ್ಷನ್ಸ್ ಆಗಿ ಕೊಟ್ಟಿದ್ದಾರೆ. ಅದರಲ್ಲಿ ಆನ್ಸರ್ ಬಂದು 25,000. No second appeal shall lie from any decree when the subject matter of the original suit is for recovery of money. Next question, section 4 of SRA 1963 ಅಂದರೆ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್. ಯಾವ ಕಲಂ ನಿರ್ದಿಷ್ಟ ಪರಿಹಾರವನ್ನು ವೈಯಕ್ತಿಕ ಸಿವಿಲ್ ಹಕ್ಕುಗಳನ್ನು ಜಾರಿಗೆ ತರುವ ಉದ್ದೇಶಕ್ಕಾಗಿ ಮಾತ್ರ ಕೊಡತಕ್ಕದ್ದೇ ಹೊರತು ಕೇವಲ ದಂಡನಾ ಕಾನೂನೊಂದರ ಜಾರಿಗಾಗಿ ಅಲ್ಲ ಎಂದು ಆಜ್ಞಾಪಿಸಿದರೆ. ಅಂದರೆ ಅದರ ಆನ್ಸರ್ ಬಂದು ಸೆಕ್ಷನ್ 4. ನೆಕ್ಸ್ಟ್ ಕ್ವೆಶನು, ಸೆಕ್ಷನ್ 97 ಆಫ್ IPC ಪ್ರಕಾರ ಅಂತ ಪ್ರಶ್ನೆ ಬಂದಿರೋದಿಲ್ಲಿ. ಒಂದು ಸ್ವತ್ತಿನ ಪ್ರತಿರಕ್ಷೆಯ ಹಕ್ಕನ್ನು ಅಂದರೆ ಪ್ರೈವೇಟ್ ಡಿಫೆನ್ಸ್ ಉಪಯೋಗಿಸಲು ಇರುವ ಸರಿಯಾದ ಗುಂಪು ಅಂತ ಅವರು ಕೇಳಿದ್ದಾರೆ. ಇದರ ಆನ್ಸರ್ ಅಂತೂ ತುಂಬ ಕನ್ಫ್ಯೂಸ್ ಮಾಡುತ್ತೆ. ಸೊ ಅದಕ್ಕಾಗಿ ನಾನು ಡೈರೆಕ್ಟ್ ಆನ್ಸರ್ ಮಾತ್ರ ಬರೆದಿದ್ದೀನಿ. ಇಲ್ಲಿ ಒಂದೊಂದೇ ವರ್ಡ್ ಚೇಂಜ್ ಮಾಡಿ ನಮ್ಮನ್ನ ಇದು ಕನ್ಫ್ಯೂಸ್ ಮಾಡಲಿಕ್ಕೆ ನೋಡ್ತಾರೆ ಇಲ್ಲಿ. ಸೊ ದ ಆನ್ಸರ್ ಈಸ್ ಕಳ್ಳತನ, ಸುಲಿಗೆ, ಕಿಡಿಗೇಡಿತನ, ಅಪರಾಧಿಕ ಅತಿಕ್ರಮಣ ಅಥವಾ ಕಳ್ಳತನ, ಕಿಡಿಗೇಡಿತನ ಅಥವಾ ಅಪರಾಧಿಕ ಅತಿಕ್ರಮಣ ಮಾಡುವ ಪ್ರಯತ್ನ ಅಂತ. ಸೊ ಪ್ರೈವೇಟ್ ಡಿಫೆನ್ಸ್ ಆ ಹಕ್ಕನ್ನು ನಾವು ಯಾವಾಗ ಉಪಯೋಗಿಸಬಹುದು ಅಂತ, ಎಂಥ ಅಪರಾಧ ನಮ್ಮ ಮೇಲೆ ಆಕ್ರಮಣ ಆದಂಥ ಸಂದರ್ಭದಲ್ಲಿ ಯಾವಾಗ ನಾವು ಪ್ರೈವೇಟ್ ಡಿಫೆನ್ಸನ್ನು ಯೂಸ್ ಮಾಡ್ಕೋಬೋದು, ಎಂಥ ಸಂದರ್ಭದಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟಿರೋ ಪ್ರಶ್ನೆ ಇದು. ಸೆಕ್ಷನ್ 97 ಆಫ್ IPC. ಸೊ ಇವಾಗ BNS ಅಲ್ಲಿ ಯಾವ ಸೆಕ್ಷನ್ ಇದೆ ಅಂತ ಕಾರೆಸ್ಪಾಂಡ್ ಅದು ಇದ್ರ ಸೆಕ್ಷನ್ ನೋಡ್ಕೊಳ್ಳಿ, ನ್ಯೂ ಸೆಕ್ಷನು. ಬಟ್ ಎಲ್ಲ ಕಂಟೆಂಟ್ ಮಾತ್ರ ಇದೇ ಇರುತ್ತೆ. ಇಂಗ್ಲೀಷ್ನಲ್ಲಿ ನೋಡಿ ಆನ್ಸರು ಥೆಫ್ಟ್ ಆರ್ ವಿಚ್ ಈಸ್ ಅನ್ ಅಟೆಂಪ್ಟ್ ಟು ಕಮಿಟ್. ಅಂದರೆ ಈಸ್ ಅನ್ ಅಟೆಂಪ್ಟ್ ಟು ಕಮಿಟ್ ಥೆಫ್ಟ್ ಅಂತ ಅರ್ಥ. ಆಮೇಲೆ ರಾಬ್ರಿ, ಮಿಸ್ಚೀಫ್ ಆ್ಯಂಡ್ ಕ್ರಿಮಿನಲ್ ಟ್ರೆಸ್ಪಾಸ್. ನೆಕ್ಸ್ಟ್ ಕ್ವೆಶನು, ICA 1872 ರ ಕಲಂ 2E ರ ಪ್ರಕಾರ ಒಂದಕ್ಕೆ ಇನ್ನೊಂದು ಪ್ರತಿಫಲವಾಗಿರುವ ಪ್ರತಿಯೊಂದು ವಾಗ್ದಾನವನ್ನು ಮತ್ತು ಪ್ರತಿಯೊಂದು ವಾಗ್ದಾನದ ಸಂವರ್ಗವನ್ನು ಡ್ಯಾಶ್ ಡ್ಯಾಶ್ ಎಂದು ಕರೆಯಲಾಗುವುದು. ಒಪ್ಪಿಗೆ ಅಂದರೆ ಅಗ್ರಿಮೆಂಟ್. ಸೆಕ್ಷನ್ 2E, ಎವ್ರಿ ಪ್ರಾಮಿಸ್ and set of a promises framing the consideration for each other under section 2E is called a agreement. Section 9. Next question is section 9.
ಅಂಡರ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್. ಟೆಸ್ಟ್ ಐಡೆಂಟಿಫಿಕೇಶನ್ ಪರೇಡ್ ಈಸ್ ರೆಲೆವೆಂಟ್ ಅಂದರೆ ಗುರುತು ಪತ್ತೆ ಕವಾಯತು ಯಾವ ಸಂದರ್ಭದಲ್ಲಿ ಅನ್ನೋದು ಪ್ರಶ್ನೆ. ಸೆಕ್ಷನ್ 9. ನೆಕ್ಸ್ಟ್ ಕ್ವೆಶನ್, ಸೆಕ್ಷನ್ 34 ಆಫ್ SRA ಮಂಜೂರು ಮಾಡುವುದು. ಎಲ್ಲ ತರಹದ ಘೋಷಣಾ ಪರಿಹಾರಗಳನ್ನು ಕಾನೂನಿನ ಸ್ಥಾನ ಅಥವಾ ಸ್ವತ್ತಿನ ಬಗ್ಗೆ ಹಕ್ಕು ಘೋಷಣೆ ಮಾತ್ರ CA ಮತ್ತು B ಎರಡು, DA ಮತ್ತು B ಎರಡು ಅಲ್ಲ. ಸೊ ದ ಆನ್ಸರ್ ಇಸ್ ಆಪ್ಷನ್ ಡಿ, A ಮತ್ತು B ಎರಡು ಅಲ್ಲ. ಸೊ ಈ ಥರ ಆಪ್ಷನ್ಸ್ ಕೊಟ್ಟಂಥ ಸಂದರ್ಭದಲ್ಲಿ ನಾನು 4 ಆಪ್ಷನ್ಸ್ನ ಬರೆದು ಕನ್ಫ್ಯೂಸ್ ಆಗಬಾರ್ದಂತ 4 ಆಪ್ಷನ್ಸ್ನ ಬರೆದು ಇಲ್ಲಿ ನಿಮ್ಗೆ ತೋರಿಸಿದ್ದೀನಿ. ಯಾಕಂದರೆ ಡೈರೆಕ್ಟಾಗಿ A ಆ್ಯಂಡ್ B ಎರಡು ಅಲ್ಲ ಅಂತ ನಿಮ್ಗೆ ಹೇಳಿದ್ರೆ ಇಲ್ಲಿ ಗೊತ್ತಾಗಲ್ಲ. ಸೊ ಈ ವಿಡಿಯೋ ಮಾಡೋ ಇಂಟೆನ್ಷನ್ ಏನಂದರೆ ಯಾವ ಕ್ವೆಶನ್ಸ್ ಬಂದಿದೆ PYQ 2019 ಅನ್ನೋದು ಮಾತ್ರ ಉದ್ದೇಶ. ಸೊ ಅದನ್ನು ಇವಾಗ ಚೇಂಜ್ ಆಗಿರೋ ಹೊಸ ಬೇರೆ ಆಕ್ಟ್ ಜೊತೆ ನೀವು ಕಂಪೇರ್ ಮಾಡಿ ನೋಡ್ಕೋಬಹುದು. ನೆಕ್ಸ್ಟ್ ಕ್ವೆಶನ್, ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಾಸ್ ಅಡಾಪ್ಟೆಡ್ ಬೈ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆನ್. ಡೇಟ್ ಕೇಳಿದ್ದಾರೆ ಇಲ್ಲಿ 26/11/1947. 26th November 1947 adopted date. Next question, section 321 CRPC 1973 ಪ್ರಕಾರ ದೋಷಾರೋಪಣೆ ರೂಪಿಸಲು ಅಗತ್ಯವಿರುವ ಯಾವುದೇ ಪ್ರಕರಣದಲ್ಲಿ ದೋಷಾರೋಪಣೆ ರೂಪಿಸಲು ಮೊದಲು ಸರ್ಕಾರಿ ಅಭಿಯೋಜಕರು ಅಭಿಯೋಜನೆಯಿಂದ ವಾಪಸತಿ ಮಾಡಿದರೆ ಅದರ ಪರಿಣಾಮ ಆರೋಪಿಯನ್ನ ಏನು ಮಾಡ್ಬೋದು ಅಂತ ವಿಮೋಚನೆ ಮಾಡ್ಬೋದಾ ಅಥವಾ ಅವನಿಗೆ ಬಂಧನಕ್ಕೆ ಒಳಪಡ್ಬೋದಾ, ಶಿಕ್ಷೆ ಕೊಡ್ಬೋದಾ ಅನ್ನೋದು ಇದ್ರ ಜೊತೆ ಕೆಲವೊಂದು ಆಪ್ಷನ್ಸ್ ಇತ್ತು. ಸೊ ಅದರಲ್ಲಿ ನಾನು ಡೈರೆಕ್ಟ್ ಆನ್ಸರ್ ಬರ್ದಿದ್ದೀನಿ. ಸೊ ದ ಆನ್ಸರ್ ಇಸ್ ವಿಮೋಚನೆ ಮಾಡ್ಬೋದು. ನೆಕ್ಸ್ಟ್ ಕ್ವೆಶನ್, ಇದು ಕೇಸ್ ಲಾಸ್ ಮೇಲೆ ಕೇಳಿದ್ದಾರೆ. DK ಬಾಸು ವರ್ಸಸ್ ವೆಸ್ಟ್ ಬೆಂಗಾಲ್ ಯಾವ ವಿವಾದಾಂಶ ವ್ಯವಹರಿಸುತ್ತದೆ ಅಂತ. ಸೊ DK ಬಾಸು ವರ್ಸಸ್ ವೆಸ್ಟ್ ಬೆಂಗಾಲ್ ಇದು ಲ್ಯಾಂಡ್ಮಾರ್ಕ್ ಕೇಸ್. ಇದು ಜಸ್ಟ್ ಅದರ ಡೈರೆಕ್ಟ್ ಅದ್ರ ಇದ್ರ ಬರ್ತಿದ್ದೀನಿ, ಆನ್ಸರ್ ಬರ್ತಿದ್ದೀನಿ ಅಷ್ಟೇ. ದಸ್ತಗಿರಿಯಾದ ವ್ಯಕ್ತಿಗಳ ರಕ್ಷಣೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಕೇಸ್ ಇದು. ಕೇಸ್ ಲಾಸ್ ಓದ್ಕೊಂಡು ಬಿಡಬೇಕಂದ್ರೆ ಸೇಫ್ ಗಾರ್ಡ್ಸ್ ಫಾರ್ ಅರೆಸ್ಟೆಡ್ ಪರ್ಸನ್ಸ್. ನೆಕ್ಸ್ಟ್ ಕ್ವೆಶನು, ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನು ಚುನಾಯಿಸುವುದು ಯಾರು ಅನ್ನೋದು ಪ್ರಶ್ನೆ. ಸೊ ದ ಆನ್ಸರ್ ಇಸ್ ವಿಶ್ವಸಂಸ್ಥೆಯ ಮಹಾಸಭೆ ಮತ್ತು ಭದ್ರತಾ ಮಂಡಳಿಯು ಒಬ್ಬೊಬ್ಬರಾಗಿ ಸ್ವತಂತ್ರವಾಗಿ ಅನ್ನೋದು ಕನ್ನಡದಲ್ಲಿ ಆನ್ಸರ್. ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಆ್ಯಂಡ್ ದ ಸೆಕ್ಯೂರಿಟಿ ಕೌನ್ಸಿಲ್ ಇಂಡಿಪೆಂಡೆಂಟ್ಲಿ ಆಫ್ ಒನ್ ಆ್ಯಂಡ್ ಅದರ್. ಸೊ ಇವರು ಎಲೆಕ್ಟ್ ಮಾಡ್ತಾರೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನು ಅನ್ನೋದು ಆನ್ಸರ್. ನೆಕ್ಸ್ಟ್ ಕ್ವೆಶನು, ಸೆಕ್ಷನ್ 22 NI ಆ್ಯಕ್ಟ್ ದ ಮೆಚುರಿಟಿ ಆಫ್ ಎ ಪ್ರಾಮಿಸರಿ ನೋಟ್ ಆರ್ ಅ ಬಿಲ್ ಆಫ್ ಎಕ್ಸ್ಚೇಂಜ್ ಈಸ್ ದಿ. ಅಲ್ಲಿ 4 ಆಪ್ಷನ್ ಇತ್ತು, ಬಟ್ ನಾನು ಡೈರೆಕ್ಟಾಗಿ ಆನ್ಸರ್ ಬರ್ತಿದ್ದೀನಿ. ಡೇಟ್ ಆಟ್ ವಿಚ್ ಇಟ್ ಫಾಲ್ಸ್ ಡ್ಯೂ ಅಂದರೆ ಅದು ಯಾವಾಗಿಂದ ಸ್ಟಾರ್ಟ್ ಆಗೋದು ಅಂದರೆ ಫಾಲ್ಸ್ ಡೌನ್ ಅಂತ ಕೇಳಿರೋದವರು. ಯಾವಾಗಿಂದ ಅದು ಸೆಕ್ಷನ್ 22 ಯಾವಾಗಿಂದ ಅಪ್ಲೈ ಆಗುತ್ತೆ ಅನ್ನೋದು ಪ್ರಶ್ನೆ. ಅದನ್ನು ತೀರಿಸಬೇಕಾದ ದಿನಾಂಕದಿಂದ ಡ್ಯೂ ಆಗುತ್ತೆ ಅಂತ ಅರ್ಥ. ಸೊ ನೆಕ್ಸ್ಟ್ ಕ್ವೆಶನ್, ಕಾನ್ಸ್ಪಿರಸಿ ಟು ವೇಜ್ ವಾರ್ ಅಗೇನ್ಸ್ಟ್ ಕೋರ್ಟ್ ಆಫ್ ಇಂಡಿಯಾ ಹ್ಯಾಸ್ ಬಿನ್ ಡೆಲ್ಟ್ ವಿತ್ ಅಂಡರ್. ಸೊ ಇದು IPCಲಿ ಬರುತ್ತೆ, IPC ಸೆಕ್ಷನ್ 121A. ಸೊ ಇವಾಗ BNS ಅಲ್ಲಿ ಯಾವ ಸೆಕ್ಷನ್ ಇದೆ ಅದನ್ನು ಕಂಪೇರ್ ಮಾಡ್ಕೊಂಡು ನೆನಪಿನಲ್ಲಿ ಇಟ್ಕೊಳ್ಳಿ. ಸೆಕ್ಷನ್ ಇದ್ರ ಬಗ್ಗೆನೂ ಅಷ್ಟೇ, ಇದು ಪ್ರತಿ ವರ್ಷ ಕ್ವೆಶನ್ ಪೇಪರಲ್ಲಿ ಕಂಪಲ್ಸರಿ ಇದಕ್ಕೆ ರಿಲೇಟೆಡ್ ಆಗಿ ಒಂದು ಕ್ವೆಶನ್ ಬಂದೇ ಬರುತ್ತೆ.
ಸೆಕ್ಷನ್ 58 ಇಂಡಿಯನ್ ಎವಿಡೆನ್ಸ್ ಆಕ್ಟ್. ಫ್ಯಾಕ್ಟ್ಸ್ ಅಡ್ಮಿಟೆಡ್ ನೀಡ್ ನಾಟ್ ಟು ಬಿ ಪ್ರೂವ್ಡ್. ಸೆಕ್ಷನ್ 58 ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಏನು ಹೇಳುತ್ತೆ ಅಂದರೆ, ಒಪ್ಪಲಾದ ಸಂಗತಿಗಳನ್ನು ರುಜುವಾತು ಪಡಿಸಬೇಕಾಗಿಲ್ಲ. ಸೊ ಅದನ್ನು ಸೆಕ್ಷನ್ ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಳ್ಳಿ. ಸೆಕ್ಷನ್ 19 ಆಫ್ CPC 1908. ದೆಹಲಿಯಲ್ಲಿ ಇದು ಜುರಿಸ್ಡಿಕ್ಷನ್ಗೆ ಸಂಬಂಧಪಟ್ಟಿರೋ ಪ್ರಶ್ನೆ ಆಗಿರೋದ್ರಿಂದ ಜುರಿಸ್ಡಿಕ್ಷನ್ ಬಗ್ಗೆನೂ ಪ್ರತಿ ಸಲ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ಅದನ್ನು ಸೆಕ್ಷನ್ 19 ಓದ್ಕೊಳ್ಳಿ CPC. ಸೊ ಅದಕ್ಕಾಗಿ ಅದನ್ನು ಆನ್ಸರ್ ಏನು ಓದಕ್ಕೆ ಹೋಗಲ್ಲ, ಕ್ವೆಶನ್ ಆ್ಯಂಡ್ ಆನ್ಸರ್ ಓದಕ್ಕೆ ಹೋಗಲ್ಲ. ಜಸ್ಟ್ ಸೆಕ್ಷನ್ 19 ಆಫ್ CPC 1908 ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಸೆಕ್ಷನ್ 47 ಆಫ್ CPC. Executing court has to determine all questions arising between the parties to the suit and relating to the execution, discharge or a satisfaction of the decree ಅನ್ನೋದ್ರ ಬಗ್ಗೆ ಇದೆ ಅದು. ಸೊ ಸೆಕ್ಷನ್ 47 ಸ್ವಲ್ಪ ಫೋಕಸ್ ಮಾಡಿ. ನೆಕ್ಸ್ಟ್ ಕ್ವೆಶನು, ಸೆಕ್ಷನ್ 112 ಇಂಡಿಯನ್ ಎವಿಡೆನ್ಸ್ ಆಕ್ಟ್. ನಿರ್ಣಾಯಕ ರುಜುವಾತು ಅಂದರೆ ಕನ್ಕ್ಲೂಸಿವ್ ಪ್ರೂಫ್. ಅದನ್ನು ಯಾವುದ್ರ ಮೇಲೆ ಡಿಸೈಡ್ ಮಾಡ್ತಾರೆ ಅನ್ನೋದು ಪ್ರಶ್ನೆ ಅದು. ಸೊ ನಾನು ಶಾರ್ಟಾಗಿ ಬರೆದಿದ್ದೀನಿ, ಇಂಪಾರ್ಟೆಂಟ್ ಏನಿದೆ ಅದು ಮಾತ್ರ ಅಲ್ಲಿ ಬರೆದಿರೋದು. ಅಂದರೆ ನನ್ನ ಇಂಟೆನ್ಷನ್ ಇದು ಒಟ್ಟು ಸೆಕ್ಷನ್ ಮೇಲೆ ಫೋಕಸ್ ಮಾಡೋಕ್ಕೋಸ್ಕರ ಇದು ವಿಡಿಯೋ ಮಾಡಿರೋದ್ರಿಂದ ಸೊ ನಾನು ಸೆಕ್ಷನ್ಸ್ ಮಾತ್ರ ಇಲ್ಲಿ ಬರಿತಾ ಹೋಗಿದ್ದೀನಿ. ಸೊ ದ ಆನ್ಸರ್ ಇಸ್ ಔರಸತ್ವ ಅಂದರೆ ಲೆಜಿಟಿಮಸಿ ಬಗ್ಗೆ, ಕನ್ಕ್ಲೂಸಿವ್ ಪ್ರೂಫ್ ಬಗ್ಗೆ ಸೆಕ್ಷನ್ 112 ಆಫ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಹೇಳುತ್ತೆ. ಸೊ ದ ನೆಕ್ಸ್ಟ್ ಕ್ವೆಶನ್ ಈಸ್ ಅಂಡರ್ ಆರ್ಡರ್ 32 ರೂಲ್ 14(1) ಆಫ್ ದಿ CPC. ಇದರಡಿಯಲ್ಲಿ ಅಪ್ರಾಪ್ತ ಅಂದರೆ ಮೈನರ್ ವಯಸ್ಕನು ಪ್ರಾಪ್ತ ವಯಸ್ಕನಾದಾಗ ಅವನು ಏಕಮಾತ್ರ ವಾದಿ ಆಗಿದ್ದರೆ ತನ್ನ ಹೆಸರಿನಲ್ಲಿ ವಾದಮಿತ್ರನು ಹೂಡಿದ್ದ ದಾವೆಯನ್ನು ಡ್ಯಾಶ್ ಡ್ಯಾಶ್ ಎಂಬ ಕಾರಣದ ಮೇಲೆ ವಜಾ ಮಾಡಬೇಕು, ಮಾಡಬೇಕೆಂದ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋದು ಪ್ರಶ್ನೆ. ಸೊ ನಾನು ಡೈರೆಕ್ಟಾಗಿ ಆನ್ಸರ್ ಬರ್ತಿದ್ದೀನಿ. ಅದರ ಆನ್ಸರು ಅದು ಸಮಂಜಸ ಅಥವಾ ಅನುಚಿತವಾಗಿರುತ್ತೆ. ಅಂದರೆ ಇಟ್ ವಾಸ್ ಅನ್ರೀಸನೇಬಲ್ ಆ್ಯಂಡ್ ಇಂಪ್ರಾಪರ್ ಆರ್ ಇಂಪ್ರಾಪರ್. ಓಕೆ, ಇಫ್ ಯು ಅಬ್ಸರ್ವ್ 2019 ಕ್ವೆಶನ್ ಪೇಪರಲ್ಲಿ ಅಂಡರ್ ಆರ್ಡರ್ 32 ಇದ್ರ ಕೆಳಗೆ ಅಂದರೆ 32 ಆರ್ಡರ್ ಕೆಳಗೆ ಇದು ಸೆಕೆಂಡ್ ಪ್ರಶ್ನೆ. ಸೊ ಆರ್ಡರ್ನ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್, ಸೆಕ್ಷನ್ 10 IPC ವುಮನ್. ಅಂದರೆ ಅಂಡರ್ ಸೆಕ್ಷನ್ 10 IPC ವುಮನನ್ನು ಏನಂತ ಡಿಫೈನ್ ಮಾಡುತ್ತೆ ಅಂಡರ್ ದಿಸ್ ಸೆಕ್ಷನ್ ಅಂತ ಇರೋದು ಪ್ರಶ್ನೆ. ಇವಾಗ BNS ಅಲ್ಲಿ ಏನಂತ ಚೇಂಜ್, ಯಾವ ಸೆಕ್ಷನ್ರಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನು ನೀವು ಚೇಂಜಸ್ನ ನೋಡ್ತಾ ಹೋಗಬೇಕು, ಯಾಕಂದರೆ ಇದು 2019 ಕ್ವೆಶನ್ ಪೇಪರ್. ಸೊ ಅಂಡರ್ ಸೆಕ್ಷನ್ ಆಫ್ 10 ಆಫ್ IPC ವುಮನ್ ಅಂದರೆ ಯಾವುದೇ ವಯಸ್ಸಿನ ಅಥವಾ ಆಫ್ ಎನಿ ಏಜ್ ಅಂತ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಕ್ವೆಶನ್, ಸೆಕ್ಷನ್ 300 CRPC ಮ್ಯಾಜಿಸ್ಟ್ರೇಟ್ ಆಫ್ ದ ಫಸ್ಟ್ ಕ್ಲಾಸ್ ಮೇ ಟೆಂಡರ್ ಎ ಪಾರ್ಡನ್ ಟು ಅಕಂಪ್ಲಿಷ್ ಅಂಡರ್ 300 ಆಫ್ CRPC. ಸೊ ಅದರ ಆನ್ಸರು ಅಟ್ ಎನಿ ಸ್ಟೇಜ್ ಆಫ್ ದ ಎನ್ಕ್ವೈರಿ ಆರ್ ಟ್ರಯಲ್ ಓನ್ಲಿ ಅಂತ. ವಿಚಾರಣೆ ಅಥವಾ ಅಧಿವಿಚಾರಣೆ ಯಾವುದೇ ಹಂತದಲ್ಲಿ ಮಾತ್ರ ಅಂತ ಆನ್ಸರು. ನೆಕ್ಸ್ಟ್ ಕ್ವೆಶನ್, ಆರ್ಟಿಕಲ್ 50 ಬಗ್ಗೆ ಕೇಳಿದ್ದಾರೆ. ದ ಸ್ಟೇಟ್ ಶಾಲ್ ಟೇಕ್ ಸ್ಟೆಪ್ಸ್ ಟು ಸೆಪರೇಟ್ ದ ಜುಡಿಷಿಯರಿ ಫ್ರಾಮ್ ದ ಎಕ್ಸಿಕ್ಯೂಟಿವ್ ಅಂತ. ಸೊ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸಲು ರಾಜ್ಯ ಕ್ರಮ ಕೈಗೊಳ್ಳತಕ್ಕದ್ದು ಅಂಡರ್ ವಿಚ್ ಆರ್ಟಿಕಲ್ ಅಂತ ಪ್ರಶ್ನೆ. ಸೊ ದ ಆರ್ಟಿಕಲ್ ಕೊಟ್ಬಿಟ್ಟು ಆಪ್ಷನ್ಸ್ ಅವ್ರು ಕೊಟ್ಟಿದ್ದಾರೆ. ಸೊ ದ ಆರ್ಟಿಕಲ್ 50 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅದು ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸಲು ರಾಜ್ಯ ಕ್ರಮ ಕೈಗೊಳ್ಳತಕ್ಕದ್ರ ಬಗ್ಗೆ ತಿಳಿಸಿಕೊಡುತ್ತದೆ. ನೆಕ್ಸ್ಟ್ ಕ್ವೆಶನ್, ಆಬ್ಲಿಗೇಷನ್ ಆಸ್ ಡಿಫೈನ್ಡ್ ಸೆಕ್ಷನ್ 2A ಆಫ್ SRA ಇನ್ಕ್ಲೂಡ್ಸ್ ಎವ್ರಿ ಡ್ಯಾಶ್ ಡ್ಯಾಶ್ ಎನ್ಫೋರ್ಸಿಬಲ್ ಬೈ ಲಾ. ಅಂದರೆ ಹೊಣೆಗಾರಿಕೆ
ಅದನ್ನು ಅಂಡರ್ SRA ಆ್ಯಕ್ಟ್ ಅಂಡರ್ ಕೆಳಗೆ ಸೆಕ್ಷನ್ 2A ಅಕಾರ್ಡಿಂಗ್ ಟು ಸೆಕ್ಷನ್ 2A ಆಫ್ SRA ಆಬ್ಲಿಗೇಷನ್ ಅಂದರೆ ಏನು ಅಂತ ಕೇಳಿರೋದು. ಸೊ ಡೈರೆಕ್ಟ್ ಆನ್ಸರ್ ಇಸ್ ಡ್ಯೂಟಿ. ನೆಕ್ಸ್ಟ್ ಕ್ವೆಶನ್, ಆರ್ಡರ್ 4 ರೂಲ್ 3 ಇದರಡಿಯಲ್ಲಿ ನಿಯಮಿಸಿದ ರೀತಿಯಲ್ಲಿ ಮೇಲ್ಮನವಿ ವಿವರಣಾ ಪತ್ರವನ್ನು ಬರೆದಿರದಿದ್ದಲ್ಲಿ ಅಂಥ ಸಂದರ್ಭದಲ್ಲಿ ಏನು ಮಾಡ್ಬೋದು ಅನ್ನೋದು ಪ್ರಶ್ನೆ. ಸೊ ಅದನ್ನು ಡೈರೆಕ್ಟ್ ಆನ್ಸರ್ ಇಸ್ ಅದನ್ನು ತಿರಸ್ಕರಿಸಬಹುದು ಅಥವಾ ನ್ಯಾಯಾಲಯವು ಅದನ್ನು ತಿದ್ದುಪಡಿ ಮಾಡುವ ಉದ್ದೇಶಕ್ಕಾಗಿ ಅರ್ಜಿದಾರನಿಗೆ ಹಿಂತಿರುಗಿಸಬಹುದು. ಸೊ ದ ನೆಕ್ಸ್ಟ್ ಕ್ವೆಶನ್, CRPC ಸೆಕ್ಷನ್ 256 in a summons trial case instituted on a complaint wherein the summons have been issued to the accused, the non-appearance or death of the complaint shall entitle ಅನ್ನೋದು ಪ್ರಶ್ನೆ. ಸೊ CRPC ಸೆಕ್ಷನ್ 256 ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್, ಅಂಡರ್ ಸೆಕ್ಷನ್ 468 ಆಫ್ CRPC ಕೇಳಿದ್ದಾನೆ. 1 ವರ್ಷ ಮೇಲ್ಪಡದ ಶಿಕ್ಷೆಯನ್ನ ನಿಗದಿಪಡಿಸಿದ ಶಿಕ್ಷಾರ್ಹ ಅಪರಾಧದಲ್ಲಿ ಎಷ್ಟು ಕಾಲ ಪರಿಮಿತಿ ಇದೆ ಅಂತ. ಸೊ ದ ಡೈರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಅಲ್ಲ, ಆನ್ಸರ್ ಇಸ್ 1 ವರ್ಷ. ಅಂಡರ್ ಸೆಕ್ಷನ್ 460 ಆಫ್ CRPCಯಲ್ಲಿ ಕಾಲ ಪರಿಮಿತಿ 1 ವರ್ಷ ಅಂತ. ಸೆಕ್ಷನ್ 162 ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್, ಉಚಿತವಾದ ಸರಕು ರಕ್ಷಣೆ ರದ್ದಾಗುವುದು. ರಕ್ಷಣೆಗಾಗಿ ಸರಕು ಅಥವಾ ಸರಕು ಇಡುವವನು ಅಥವಾ ಸರಕು ರಕ್ಷಕರಲ್ಲಿ ಒಬ್ಬನು ಮೃತನಾದರೆ ಬೇಲರ್ ಆರ್ ಬೇಲಿ ಆಫ್ ದ ಬೇಲರ್ ಆರ್ ಆಫ್ ದ ಬೇಲಿ ಅಂತ ಆನ್ಸರು. ನೆಕ್ಸ್ಟ್ ಕ್ವೆಶನ್, ಆರ್ಡರ್ 47 ರೂಲ್ 7(2) ಮೇಲೆ ಇದೆ. ನೆಕ್ಸ್ಟ್ ಕ್ವೆಶನ್, ಮ್ಯಾಕ್ಸಿಮಮ್ ಸೆಂಟೆನ್ಸ್ ಆಫ್ ಇಂಪ್ರಿಸನ್ಮೆಂಟ್ ದಟ್ ಕ್ಯಾನ್ ಬಿ ಅವಾರ್ಡೆಡ್ ಫಾರ್ ದ ಅಫೆನ್ಸ್ ಆಫ್ ಎ ಇನ್ ಪಬ್ಲಿಕ್ ಪ್ಲೇಸ್, ಅಂದರೆ ಪಬ್ಲಿಕ್ ಪ್ಲೇಸಲ್ಲಿ ಬಡದಾಟ ಮಾಡಿದ್ರೆ ಅದಕ್ಕೆ ಮ್ಯಾಕ್ಸಿಮಮ್ ಸೆಂಟೆನ್ಸ್ ಎಷ್ಟು ಸೆಂಟೆನ್ಸ್ ಆಫ್ ಇಂಪ್ರಿಸನ್ಮೆಂಟ್ ಎಷ್ಟು ಕೊಡ್ತಾರೆ ಅನ್ನೋದು ಪ್ರಶ್ನೆ. ಸೊ ದ ಆನ್ಸರ್ ಇಸ್ 1 month. ಸೊ ಇವಿಷ್ಟು ಟೋಟಲ್ 50 ಕ್ವೆಶನ್ಸ್ ಆಗಿವೆ. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಯಾವ್ಯಾವ ಸಬ್ಜೆಕ್ಟಿಂದ ಬೇರೆ ಆ್ಯಕ್ಟಿಂದ ಎಷ್ಟು ಕ್ವೆಶನ್ಸ್ ಬರ್ತಾ ಇದೆ ಅನ್ನೋದು. ಸೊ ಅದರಿಂದ ಯಾವ ಸೆಕ್ಷನ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು, ಇಂಪಾರ್ಟೆಂಟ್ ಸೆಕ್ಷನ್ ಗೊತ್ತಾಗುತ್ತೆ. ಸೊ ವಿಡಿಯೋ ಲೈಕ್ ಆಗಿದ್ರೆ ಅಟ್ಲೀಸ್ಟ್ ಒಂದು ಲೈಕ್ ಕೊಡಿ, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.